ಕಾಲದ ಬಾಧೆಗೆ ಕಾರಣ ಆ ದೋಷ ಈ ದೋಷ ಅನ್ನೋದೆಲ್ಲ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಮೊದಲು ನಮ್ಮಲ್ಲಿರುವಂತಹ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮನೆಯಲ್ಲಿ ಶುದ್ಧಿಯನ್ನು ಕಾಪಾಡಿಕೊಳ್ಳೋದು. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಮಲಗಿದ ಹಾಸಿಗೆನ ಹಾಸಿದ ಹಾಗೆ ಬಿಟ್ಬಿಡೋದು. ಆ ಹಾಸಿಗೆ ಬೆಡ್ಶೀಟ್ ಏನಿರುತ್ತೆ, ಬೆಡ್ ಸ್ಪ್ರೆಡ್ ಏನಿರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಮಗೆ ವ್ಯವಧಾನ ಇರೋದಿಲ್ಲ. ವಾರಾನುಗಟ್ಟಲೆ ಆದರೂ ಕೂಡ ಬೆಡ್ಶೀಟ್ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಬಟ್ಟೆನ ಒಗೆಯೋದಿಲ್ಲ, ತಲೆಯನ್ನು ಸರಿಯಾಗಿ ನೆಟ್ಟಿಗೆ ಬಾಚೋದಿಲ್ಲ, ಹಾಕ್ಕೊಂಡಿರೋ ಬಟ್ಟೆನೇ ಹಾಕ್ಕೊಂಡು ತಿರುಗಾಡ್ತಾ ಇರೋದು. ಇವೆಲ್ಲವೂ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ. ಮನಸ್ಸಿನ ಒಳಗಡೆ ಯಾವಾಗ ನಕಾರಾತ್ಮಕವಾದ ಚಿಂತೆಗಳು ಶುರುವಾಗುತ್ತೆ, ಆ ನಕಾರಾತ್ಮಕವಾದ ಆ್ಯಕ್ಟಿವಿಟಿ ನಮ್ಮ ಮನಸ್ಸಿನ ಪ್ರತಿರೂಪ ಎದುರುಗಡೆ ಇರೋರು ಕಾಣ್ತಾ ಇರುತ್ತೆ. ಎದುರುಗಡೆ ಬಂದಾಗ ಯಾರಾದರೂ ನಮ್ಮನ್ನು ನೋಡಿದ್ರೆ ನಮ್ಮಲ್ಲಿ ಅಬ್ಬಾ ಇವ್ರಿಗೇನಪ್ಪ ಇಷ್ಟು ಆನಂದವಾಗಿದ್ದಾರೆ ಅನ್ಸಿದ್ರೆ ಅವ್ರ ಕೋಪನೂ ಶಾಂತಿ ಆಗಿಬಿಡುತ್ತೆ. ನಾವೇ ಅಂತ ಕೋಪ ಮಕ ಗಂಟಿಟ್ಕೊಂಡಿದ್ರೆ ಇವನು ಇವನು ಬಾಯಿ ಮುಚ್ಕೊಂಡು ನೆಟ್ಟಿಗಿರೋಕ್ಕಾಗಲ್ವೇನೋ ಅಂತ ಬೈಯೋದಕ್ಕೆ ನಾವೇ ಅವ್ರಿಗೆ ಪ್ರಚೋದನೆ ಕೊಟ್ಟ ಹಾಗಾಗುತ್ತೆ. ಇನ್ನು ಬಟ್ಟೆಗಳ ವಿಚಾರ ತಗೊಂಡ್ರೆ, ನಾವೆಷ್ಟೆಷ್ಟು ಲೈಟ್ ಕಲರ್ ಬಟ್ಟೆಗಳನ್ನು ಹಾಕ್ತೀವೋ ಅಷ್ಟಷ್ಟು ನಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ನಮಗಿವಾಗ ಅದು ಬರೋದೇ ಇಲ್ಲ. ಕೆಟ್ಟದಾದ ಒಂದು ಬಣ್ಣ, ಆ ಬಣ್ಣದ ಮುಖಕ್ಕೆ ರಾಚಬೇಕು ಅಂತಹ ಕಲರ್ಗಳನ್ನು ಹಾಕ್ಕೊಂಡು ಓಡಾಡಿದಾಗ ಏನಾಗುತ್ತೆ, ಎದುರುಗಡೆ ಇರೋರಿಗೆ ನೆಗೆಟಿವ್ ಎನರ್ಜಿ, ನಮ್ಮ ನೆಗೆಟಿವ್ ಎನರ್ಜಿ ಅವ್ರಿಗೆ ಹೋಗಿ ಅವರು ನಮ್ಮ ಮೇಲೆ ಉಗ್ರರಾಗುವಂತೆ ಕಾಣುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ? ಸಿಂಪಲ್ ಪರಿಹಾರ. ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ಬರುವಂತೆ ಮಾಡಿಕೊಳ್ಳಿ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮಾದಿಗಳನ್ನು ಕೇಳೋದು, ದತ್ತನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ವಿಶೇಷ. ನಮಗೆ ನಾನು ಏನು ಮಾಡಲಿ ಸ್ವಾಮಿ, ನನಗೆ ಕಾಲು ಬರ್ತಾ ಇರೋವಂಥದ್ದು, ನಾನು ಏನು ಮಾಡಬೇಕು ಅಂದ್ಕೊಳ್ತೀನಿ, ಬೆಳಗ್ಗೆ ಎದ್ದು ದೀಪ ಹಚ್ಚಬೇಕು ಅಂದ್ಕೋತೀನಿ, ಪೂಜೆ ಮಾಡಬೇಕು ಅಂದ್ಕೋತೀನಿ, ಆದರೆ ಬೆಳಗ್ಗೆ ಎದ್ದೇಳಬೇಕು ಅಂತಲೇ ಅನಿಸಲ್ಲ. ಕಲಹಗಳ ಮಾಡುವುದ ಕೆರೆವುದ, ಹಲವು ವ್ಯಾಪಾರಗಳ ದ್ಯೂತವ, ನಿದ್ರೆಯ ಆಹಾರವನು ಪಾನವನು, ಬಳಸುತ್ತಿರಲದು ವೃದ್ಧಿಯಪ್ಪುದು, ನಿಲ್ಲಿಸೆ ನಿಲ್ಲುವುದು ಇದರ ಹೊಳೆವನು ತಿಳಿದು, ನಡೆಯುವವ ಜಾಣ ರಾಮ ರಕ್ಷಿಸು ನಮ್ಮನವರತಾತ್. ನಾವು ಏನು ಮಾಡಬೇಕು ಅಂದ್ಕೊಳ್ತೀವೋ ಅದನ್ನು ಪಾಸಿಟಿವ್ ಆಗಿ ಮಾಡೋದ್ರ ಕಡೆ ಹೋಗೋಕ್ಕೆ ಪ್ರಯತ್ನ ಪಡಬೇಕು. ಜಗಳ ಆಡ್ತಾಯಿದ್ರೆ, ನಾನು ಹೇಳಿಕೊಟ್ಟೆ, ಜಗಳ ಆಡ್ತಾಯಿದ್ರೆ ಒಬ್ರು ಯಾರಾದರೂ ಆ ಜಾಗ ಬಿಟ್ಟು ಹೊಟ್ಟೋಗಿ, ಆಗ ಜಗಳ ತಾನಾಗಿ ನಿಂತೋಗುತ್ತೆ. ಕಲಹಗಳ ಮಾಡುವುದ, ಜಗಳ ಶುರು ಮಾಡಿದ್ರೆ ನೀನೆಷ್ಟು ನಾನೆಷ್ಟು ಅಂತ ಇದ್ದರೆ ಅದು ಅತಿರೇಕಕ್ಕೆ ಹೋಗುತ್ತೆ. ಮೈಯಲ್ಲೆಲ್ಲಾದರೂ ಒಂದು ಸಣ್ಣ ನೆವೆ ಆದರೆ ಹೀಗೆ ಕೆರ್ಕೊಳ್ಳೋಕೆ ಶುರು ಮಾಡಿದ್ರೆ ಕೆರ್ಕೋತಾನೇ ಇರೋಣ ಅನಿಸುತ್ತೆ. ಯಾಕಂದರೆ ಅದು ಹಾಯ್ ಅನ್ಸುತ್ತೆ. ಅದನ್ನು ನಿಲ್ಲಿಸ್ಬಿಟ್ರೆ ಅಲ್ಲಿ ಆ ಕೆರೆತಾನೆ ಸ್ಟಾಪ್ ಆಗೋಗುತ್ತೆ. ನಿದ್ರೆಯ ಆಹಾರವನು ಪಾನವನು, ಈ ಕುರುಕಲ್ ತಿಂಡಿ, ಕಡಲೆಕಾಯಿ ಬೀಜ ಆಗಲಿ, ಚಕ್ಲಿ ಕೋಡಬೇಳೆ ಆಗಲಿ, ಚಿಪ್ಸ್ ಆಗಲಿ, ಇವೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ರೆ ತಿಂತಾ ಇರೋಣ ಅನಿಸುತ್ತೆ. KG ಗಟ್ಟಲೆ ತಿಂತಾ ಇರ್ತೀವಿ, ಆರೋಗ್ಯ ಕೆಟ್ಟು ಹೋಗುತ್ತೆ. ಹಾಗೆ ನಿದ್ದೆ ಕೂಡ ಅಷ್ಟೇ. ನಿದ್ದೆ ಮಾಡ್ತಾಯಿದ್ರೆ ನಿದ್ದೆ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಒಂದು ಸಲ ಕೊಡವಿ ಎದ್ದರೆ ಆವಾಗ ಆ ನಿದ್ದೆ ತಾನಾಗಿ ನಿಂತೋಗುತ್ತೆ. ಅದನ್ನು ಜ್ಞಾನಿಗಳು ಅಂತಾರೆ. ಯಾರು ಅದನ್ನು ಅರ್ಥ ಮಾಡ್ಕೊಳ್ತಾರೋ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಯಾರು ನಿಲ್ಲಿಸ್ತಾರೋ ಅವರನ್ನು ಜ್ಞಾನಿಗಳು ಅಂತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.